बरकातहू। आज ईद उल फितर का मुक़द्दस दिन है। मैं तमाम हिंदुस्तान के वासियों के मुबारकबाद देता हूँ। ईद उल फितर की शुभकामनाएँ और उगादी भी ईद है, दोनों मिलकर आई हैं। हिंदू मुसलमान सिख ईसाई जितने भी यहाँ पर हमारे हिंदुस्तान में रहते हैं सबके लिए दुआ करता हूँ कि अल्लाह तबारक व तआला आज के मुबारक दिन के सदक़े में तमाम को मिलजुल कर रहने की तौफीक अता फरमाए। तमाम को मुबारकबाद। अस्सलाम वालेकुम। ಕುವೆಂಪು ಅವರು ತಮ್ಮ ನಾಡಗೀತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದು ನಮ್ಮ ಭಾರತ ದೇಶವನ್ನ ಮತ್ತು ಕರ್ನಾಟಕವನ್ನ ಕರೆದಿದ್ದಾರೆ. ಅವರ ನಾಡಗೀತೆಯಲ್ಲಿ ಜಯ ಭಾರತ ಜನನಿ ಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳೋದ್ರಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ಈ ಒಂದು ನಾಡಿನಲ್ಲಿ ಎಲ್ಲ ಜಾತಿ ಧರ್ಮಗಳು ಒಂದಾಗಿ ಭ್ರಾತೃತ್ವ ಭಾವನೆಯಿಂದ ಬದುಕಬೇಕು ಅನ್ನುವಂತ ಒಂದು ಕನಸನ್ನ, ವಿಶ್ವಮಾನವ ಕನಸನ್ನ ಕುವೆಂಪು ಅವರು ಕಂಡಿದ್ರು. ಆ ಪ್ರಕಾರ ನಮ್ಮ ಹುಬ್ಬಳ್ಳಿ ನೆಲದಿಂದ ಈ ಹಿಂದೆ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಸಂದರ್ಭದಲ್ಲಿ, ಈಗ ಹೋಳಿ, ರಂಗಪಂಚಮಿ, ಯುಗಾದಿ ಮತ್ತು ರಂಜಾನ್ ಸಂದರ್ಭದಲ್ಲಿ ಒಂದು ಶಾಂತಿಯ, ಸೌಹಾರ್ದತೆಯ, ಒಂದು ಭಾವೈಕ್ಯತೆಯ ಮತ್ತು ಭ್ರಾತೃತ್ವದ ಸಂದೇಶವನ್ನ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಜನರು ಕಳಿಸಿದ್ದಾರೆ ಈ ನಾಡಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಹಿಂದೂ ಮುಸಲ್ಮಾನ್ ಬಾಂಧವರಿಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇವತ್ತಿನ ದಿವಸ ನೂರಾರು ವರ್ಷದಿಂದ ನಮ್ಮ ಹುಬ್ಬಳ್ಳಿಯ ಈ ಈದ್ಗಾ ಮೈದಾನ್ ಮತ್ತು ಹಳೆ ಹುಬ್ಬಳ್ಳಿ ಈದ್ಗಾ ಮೈದಾನ್, ಮಂಟೂರ್ ರೋಡ್ ಈದ್ಗಾ ಮೈದಾನ್, ಅಂಜುಮನೆ ಇಸ್ಲಾಂ ಹುಬ್ಬಳ್ಳಿ ವತಿಯಿಂದ ನಾವು ಅದು ಬಕ್ರೀದ್ ಹಬ್ಬ ಇರ್ಬೋದು, ರಂಜಾನ್ ಹಬ್ಬ ಇರ್ಬೋದು, ಇವತ್ತು ರಂಜಾನ್ ಹಬ್ಬವನ್ನು ಬಹಳ ಶಾಂತ ರೀತಿಯಿಂದ ಆಚರಣೆ ಮಾಡಿವಿ. ನಮ್ಮ ಪಟ್ಟಣದ ಶಹರದ ಖಾಜಿ ಆದಂಥ ಸನ್ಮಾನ್ಯ ಮೌಲಾನಾ ಜೈನುದ್ದೀನ್ ಖಾಜಿ ಸಾಹೇಬರು ಮೊದಲ ಅವ್ರ ತಂದೆಯವರು ಪ್ರಾರ್ಥನಾ ಮಾಡುವ ಅವ್ರಿಗೆ ಜವಾಬ್ದಾರಿ ಇತ್ತು, ಅವ್ರು ಮಾಡಿದರು. ಇವತ್ತಿನ ದಿವಸ ಅಂಜುಮನೆ ಇಸ್ಲಾಂ ಹುಬ್ಳಿ ನಮ್ಮ ಹಿರಿಯರು ಈ ಸಂಸ್ಥಾವನ್ನು ಕಟ್ಟಿದ್ದಾರೆ. ಇಟ್ ಈಸ್ ಎ ಸೆಂಟ್ರಲ್ ಆರ್ಗನೈಸೇಷನ್ ಫಾರ್ ಮುಸ್ಲಿಮ್ಸ್. ಇದರಿಂದ ಶೈಕ್ಷಣಿಕವಾಗಿ ಎಲ್ಲರಿಗೆ ಜಾತಿ ಧರ್ಮ ಅದು ಇದು ಏನೂ ಇಲ್ಲ, ಎಲ್ಲರೂ ಬಂದು ವಿದ್ಯಾಭ್ಯಾಸ ಮಾಡ್ರಿ ಕೆಲಸ ಆ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇವತ್ತು ನಮ್ಮ ದೇಶದ ಪರಂಪರೆ ಸಾವಿರಾರು ವರ್ಷದ್ದು. ಎಲ್ಲರೂ ಕೂಡಿ ಈಗಾಗಲೇ ಸಾಹೇಬರು ಹೇಳದಂತೆ, ಸನ್ಮಾನ್ಯ MLA ಸಾಹೇಬರು ಹೇಳದಂತೆ, ನಾವು ಎಲ್ಲರೂ ಹಬ್ಬವನ್ನು, ಅದು ದೀಪಾವಳಿ ಇರ್ಬೋದು, ಗಣೇಶ ಚತುರ್ಥಿ ಇರ್ಬೋದು, ಅಥವಾ ಮೊಹರಂ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ಯುಗಾದಿ ಇರ್ಬೋದು, ಅಥವಾ ಇವತ್ತು ರಂಜಾನ್ ಇರ್ಬೋದು, ಭಾಳ ವಿಜೃಂಭಣೆಯಿಂದ, ಭಾಳ ಶ್ರದ್ಧೆಯಿಂದ, ಭಾಳ ಸಂತೋಷದಿಂದ ನಾವು ಆಚರಣೆ ಮಾಡ್ತೀವಿ. ಈಗಾಗಲೇ ಸಾಹೇಬರು MLA ಸಾಹೇಬರು ಹೇಳದಂತೆ ಸುಮಾರು ನನಗೆ ನೆನಪಿದ್ದಂಗೆ ನಾನು ಶುರು ಮಾಡಿದ್ದೆ. ಅದು ಆವಾಗ ನಾನು ಅಧ್ಯಕ್ಷತೆ 1983 ಈ ಊರಿಗೆ ನಾನು ಪ್ರಾರ್ಥನಾ ಮಾಡ್ತೀನಿ, ಅಲ್ಲ ಕಡೆ ತಮ್ಮೆಲ್ಲರಿಗೆ ವಿನಂತಿ ಮಾಡ್ತೀನಿ, ಈ ಪರಂಪರೆ ಕಾಯಂ ಇರಬೇಕು, ಈ ಜಗತ್ತು ಇರುವವರಿಗೆ ಈ ಪರಂಪರೆ ಇರಬೇಕು. ಯಾಕಂದ್ರೆ ವಿಚಿತ್ರವಾದ ದೇಶ, ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಾರ್ವಾರ್ನಿಂದ ಕಲ್ಕತ್ತಾವರಿಗೆ 145 ಕೋಟಿ ಜನರು, ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಭಾಷಾ ಮಾತಾಡೋರು, ಬೇರೆ ಬೇರೆ ರಂಗ ರೂಪದವರು ಇದ್ರ ಸಹಿತ ನಾವು ಭಾರತೀಯರು. ಈಗಾಗಲೇ ಸಾಹೇಬರು ಹೇಳದಂತೆ ಕುವೆಂಪು ಅವರು ಏನು ಬರೆದಿದ್ದಾರೆ ಸರ್ವ ಜನಾಂಗದ ಬಗ್ಗೆ, ಅದು ಶಾಂತಿ ತೋಟ ಕೆಲಸ, ಅದೇ ಇಕ್ಬಾಲನ್ನು ಹೇಳೋದೇನು, सारे जहां से अच्छा हिंदुस्तान हमारा, हम बुलबुलें हैं उसके, वो गुलसिता हमारा, मजहब नहीं सिखाता आपस में बैर रखना, हिंदी है वतन है हिंदुस्तान हमारा. इसलिए सबको भी दिल की गहराइयों से मैं हिंदू, मुस्लिम, सिख, ईसाई, पारसी और सबको भी दिली रमज़ान की ईद मुबारकबाद पेश करता हूँ. कबूल फरमाए. और इस महीने में जो 30 रोज़े रखते हैं, सब्र तहम्मुल का ज़माना रहता है. सिर्फ भूख और प्यास का नहीं, हाथ पाँव का भी रोज़ा रहना, आंख का भी रोज़ा रहना, मुंह का भी रोज़ा रहना, किसी को गाली गलौज नहीं कर सकते. इसलिए एक बहुत ही मुतबर्रिक महीना और सब्र तहम्मुल का महीना हमारे से जुदा हुआ, बड़े अफसोस की बात है. फिर दुआ करते हैं कि अगला साल भी हमें बताए. बहुत बहुत शुक्रिया.
और जो 1 महीने में और आज 2-3 दिन में हमारे एमएलए साहब का मैं फ़ोन किया था, वो तशरीफ़ लाए, मैं उनका शुक्रिया अदा करता हूँ। और हमारे साहब आने के बाद कमिश्नर साहब, बहुत सारे अच्छे डेवलपमेंट वर्क हुए हैं। सबसे अहम चीज़ हम उनसे गुजारिश ये किए थे कि ये गांजा अफीम ड्रग बंद करो साहब, हमारे नौजवानों को तकलीफ हो रही बोल के। आज भी मैं उनसे अपील करता हूँ कि वो खास ख्याल रखें। और ये महीने में लॉ एंड ऑर्डर जो मेंटेन हुआ, किसी को क्या तकलीफ नहीं हुई। बाहर से लोग आते हैं अतराफ से 100 किलोमीटर से खरीदी करने के लिए, कपड़ा लत्ता सामान, खाने पीने के सामान, लेकिन किसी को क्या तकलीफ नहीं हुई। इसलिए ये सब डिपार्टमेंट को, कॉरपोरेशन वाले हमने साथ दिए, पुलिस डिपार्टमेंट हमने साथ दिए, मीडिया हमने साथ दिया, और केबी वाले लाइट हमने इंतजाम करे। इस सब डिपार्टमेंट को अंजुमन इस्लाम हुगली की तरफ से बहुत बहुत शुक्रिया, बहुत बहुत ईद मुबारक वस्सलाम। ಪವಿತ್ರವಾದಂಥ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೀನಿ. ಭಾಳ ವಿಶೇಷ ಅಂತಂದರೆ ರಂಜಾನ್ ಮತ್ತು ಯುಗಾದಿ ಎರಡೂ ಹಬ್ಬಗಳು ಬಂದರೂ ಕೂಡ ಎಲ್ಲರೂ ಕೂಡ ಒಂದು ಎಲ್ಲ ಧರ್ಮಗಳನ್ನು ಗೌರವಿಸುವಂಥ ಕೆಲಸ ಇವತ್ತು ಹುಬ್ಬಳ್ಳಿ ಧಾರವಾಡ ಜನತೆ ಮಾಡಿದ್ದಾರೆ. ಭಾಳ ಶಾಂತಿಯಿಂದ ಈ ಆಚರಣೆಗಳು ಇಲ್ಲಿ ಆಚರಣೆ ಆಗಿದೆ. ಅದಕ್ಕೆ ಕಾರಣ ಅಂತಂದರೆ ಬಹುಶಃ ಎಲ್ಲರಿಗೂ ಅರ್ಥವಾಗಿದೆ, ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದೇ. ಬಹುಶಃ ಬೇರೆ ಬೇರೆ ಧರ್ಮಗಳು, ಯಾವುದೇ ಧರ್ಮ ಇರ್ಬೋದು, ಆ ಧರ್ಮಗಳನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇವತ್ತು ನಾನಿರ್ಬೋದು ಹಿಂದೂ ಅಂದ್ರೆ ಅರ್ಥ ಇವತ್ತು ಬೇರೆ ಧರ್ಮಗಳನ್ನು ಗೌರವಿಸುವಂಥದ್ದು. ಅವ್ರಿಗೂ ಕೂಡ ನಾವೆಲ್ಲ ಕೂಡ ಅವರ ಒಂದು ಆಚರಣೆಯಲ್ಲಿ ನಾವು ಭಾಗಿಯಾಗಬೇಕು, ನಮ್ಮ ಆಚರಣೆಯಲ್ಲಿ ಅವರು ಭಾಗಿಯಾಗುವಂಥದ್ದು. ಇದು ಭಾರತ ದೇಶದ ಒಂದು ಐಕ್ಯತೆ, ಒಂದು ಸಹೋದರತ್ವ, ಒಂದು ಭಾವೈಕ್ಯತೆ ಮೂಡಿಸುವಂಥ ಕೆಲಸ ಇವತ್ತು ಆಗ್ತದೆ. ಆ ನಿಟ್ಟಿನಲ್ಲಿ ಇದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿ ನಾವು ನಡೆಸಿಕೊಂಡು ಬಂದಿದ್ದೀವಿ.